ವಾಲ್ಮೀಕಿ ಸಮುದಾಯ ಬಿಟ್ಟು ಒಬ್ಬ ಕಡು ಬಡವ ಅವ ಬಂದು 50 ರೂಪಾಯಿ ಕೇಳಿದ್ರು ಕೂಡ ಈ ದುಡ್ಡು ಅವ್ರಿಗೆ ಹೋಗೋಂಗಿಲ್ಲ. ವಾಲ್ಮೀಕಿ ಸಮುದಾಯದ ಜನರಿಗೇ ಹೋಗಬೇಕು. ಆಮೇಲೆ ವಾಲ್ಮೀಕಿ ಸಮುದಾಯದ ಆ ನಿಗಮವನ್ನು ನೋಡ್ಕೊಳ್ಳೋದು ಬೇರೆ ಜಾತಿಯವ್ರು ನೋಡ್ಕೊಳ್ಳೋಂಗಿಲ್ಲ, ಅದೇ ಸಮುದಾಯವ್ರು ನೋಡ್ಕೋಬೇಕು. ಅದೇ ಸಮುದಾಯವ್ರು ಕೊಡ್ತಾರೆ. ಯಾಕೆ? ನನ್ನ ಜಾತಿ ನನ್ನ ಸಮುದಾಯ ಒಳ್ಳೆಯದಾಗಲಿ ಅಂತೇಳಿ. ಇಷ್ಟೆಲ್ಲ ದುಡ್ಡು ನನ್ನದೇ ಸಮುದಾಯಕ್ಕೆ ಓಟ್ ಹಾಕುವಾಗ ಮಂತ್ರಿಗಿರಿ ಕೊಡಿ, ರಾಜಣ್ಣ ಮಂತ್ರಿಗಿರಿ ಕೊಡಿ, ಎಷ್ಟುಗಳಿಗೆ ಮಂತ್ರಿಗಿರಿ ಇಲ್ವೋ ಅಂತ ಕೇಳ್ತಾರೆ. ಯಾಕೆ? ನಾನು ಆ ಸಮುದಾಯದವನು. ಲಿಂಗಾಯತರು ಕೇಳ್ತಾರೆ ನಮಗೆ ಮಂತ್ರಿಗಿರಿ ಇಲ್ವಾ? ಯಾಕೆ? ನಾನು ಲಿಂಗಾಯತ ಸಮುದಾಯದವನು. ಒಕ್ಕಲಿಗರು ಕೇಳ್ತಾರೆ ನಮಗಿಲ್ವೋ? ನಾವು ಒಕ್ಕಲಿಗರ ಸಮುದಾಯ. ಯಾಕಂದರೆ ಅವರ ಅಭಿವೃದ್ಧಿಗಾಗಿ ನಾವು ಅವತಾರವೆತ್ತಿ ಬಂದಿದ್ದೀವಿ. 187 ಕೋಟಿ ಇದೇ ವಾಲ್ಮೀಕಿ ಸಮುದಾಯಕ್ಕೆ ಅಲ್ವಾ ಕೊಟ್ಟಿದ್ದು? ಎಲ್ಲಿ ಖರ್ಚು ಮಾಡಿದ್ರಿ? ಎಲ್ಲಿಗೆ? ಒಂದು ಬೋರ್ವೆಲ್ ಕೊರೆಸೋದಕ್ಕೆ 25-50 ಸಾವಿರ. 1 ಕೋಟಿ ರೂಪಾಯಿಯಲ್ಲಿ 200 ಅಥವಾ 400 ಜನರಿಗೆ ಬೋರ್ವೆಲ್ ಕೋರ್ಸ್ ಕೊಡ್ಬೋದು, ಅಥವಾ ಒಂದು 500 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಬೋದು. ಯಾರು ತಿಂದಿದ್ದು ದುಡ್ಡು ಬಿಡ್ತೀವಾ? ನೋಡಿ, ನಾಗೇಂದ್ರ ಸೂಚನೆ ಪ್ರಕಾರವೇ ಹಣ ವರ್ಗಾವಣೆ ಆಗಿರೋದು. ಇಡಿಗೆ ಅನುಮಾನ ಇದೆ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಣ ವರ್ಗಾವಣೆ ವಿಚಾರ ನಾಗೇಂದ್ರಗೆ ಗೊತ್ತಿತ್ತಂತೆ, ಇಡಿ ಹೇಳ್ತಾ ಇದೆ. ನಾಗೇಂದ್ರ ಸೂಚನೆ ಮೇರೆಗೆ ದಲಿತರ ಹಣ ಲೂಟಿ. ಎಲ್ಲೋದ್ರೂ ಈಗ ವಾಲ್ಮೀಕಿ ನಿಗಮದ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು? ನೀವು ಬೀದಿಗಿಳಿಬೇಕಲ್ವಾ? ನೀವು ಕೇಳಬೇಕಲ್ವಾ? ಕಾಂಗ್ರೆಸ್ ಯಾರೇ ಆಗಲಿ ಸರ್, ಕೇಳಬೇಕು. ಸ್ವಾಮೀಜಿಗಳು ಕೇವಲ ಅವರಿಗೆ ಮಂತ್ರಿಗಿರಿ ಮಾಡಿ, ಇವರನ್ನು ಉಪಮುಖ್ಯಮಂತ್ರಿ ಮಾಡಿ, ಅವರನ್ನು MLA ಮಾಡಿ, ನೀವು ಇದನ್ನು ಕೇಳೋಕ್ಕಲ್ಲ ಇರೋದು. ನೀವು ಸಮುದಾಯಕ್ಕಿರುವಂಥ ಸರ್ಕಾರದ ದುಡ್ಡು, ಸಂವಿಧಾನಬದ್ಧವಾಗಿ ಬಂದಿರುವಂಥ ದುಡ್ಡು, ಯಾಕೆ ನಮ್ಮ ಸಮುದಾಯದ ದುಡ್ಡು? ಈ ಪ್ರಶ್ನೆ ಕೇಳಿ. ಮೊನ್ನೆ ಯಾರ್ದೋ ಒಂದು ಸ್ವಾಮೀಜಿ ಹೇಳ್ತಾ ಇದ್ರಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು. ಅಲ್ಲ, ಸಮುದಾಯದ ದುಡ್ಡನ್ನು ಯಾರು ಕೊಳ್ಳೆ ಹೊಡೆದ್ರು ಇದನ್ನು ಪ್ರಶ್ನೆ ಮಾಡಿ. ಅದಕ್ಕೆ ನಮ್ಮ ಮೀಡಿಯಾ ಕೂಡ ಸಪೋರ್ಟ್ ಮಾಡುತ್ತೆ. ಕಾಂಗ್ರೆಸ್ BJPಯಿಂದ ಅಲ್ಲ, ಸಮುದಾಯ ದುಡ್ಡದು. ಆ ಸಮುದಾಯದಲ್ಲಿ BJP ಓಟ್ ಹಾಕಿದವನು ಇರ್ತಾನೆ, ಕಾಂಗ್ರೆಸ್ ಓಟ್ ಹಾಕಿದವನು ಇರ್ತಾನೆ. ಸಮುದಾಯ ಮುಖ್ಯ ಅಲ್ಲಿ. ಯಾಕೆ ಹೊರಗೆ ಬರ್ತಾ ಇಲ್ಲ ನೀವು? ಯಾಕೆ ಇವರ ವಿರುದ್ಧ BJP ವಾಲ್ಮೀಕಿ ನಿಗಮದ ಕೆಲವು ನಾಯಕರೇ ಹೋರಾಟ ಮಾಡಬೇಕು? ಯಾಕೆ ಸಮುದಾಯಕ್ಕೆ ಬೇಡವಾ ಇದು? ಬೇರೆ ಬೇರೆ ಅಕೌಂಟ್ಗಳಿಂದ ಹಣ ವರ್ಗಾವಣೆ ಅದರ ಬಗ್ಗೆ ಮಾಹಿತಿ ಕೊಟ್ಟೆ ನಾನು ನಿಮಗೆ. ಬಳ್ಳಾರಿ ಎಲೆಕ್ಷನ್ಗೆ ಹಣ ಬಳಸಿರೋ ಮಾಹಿತಿ ಇದೆ. ಬಳ್ಳಾರಿ ಎಲೆಕ್ಷನಲ್ಲಿ ಯಾರು ನಿಲ್ಲೋದು? ಇವರ ಅಣ್ಣನಿಗೆ ಸಿಗುತ್ತೆ ಅಂತಿತ್ತು, ಇವರ ಸಹೋದರನಿಗೆ ಸಿಕ್ಕಲಿಲ್ಲ. ಈ ತುಕಾರಾಮ್ಗೆ ಸಿಕ್ಕಿದ್ರು. ದುಡ್ಡು ಬಳಕೆ ಆಗಿರುತ್ತೆ. ಆ ದುಡ್ಡು ಬಳಕೆ ಆಗಿರಬೇಕು ಅಂತಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಮಾಹಿತಿ ಇರುತ್ತೆ. ಇದು ಬರುತ್ತೆ ಈಗ ಬುಡಕ್ಕೆ. ಎಲೆಕ್ಷನ್ ಬಳಕೆ ಬಗ್ಗೆ, ದುಡ್ಡು ಬಳಕೆ ಆದ ಬಗ್ಗೆ ಇಡಿಗೆ ಅನುಮಾನ ಇದೆ. ಈವರೆಗೂ ನಡೆದ ತನಿಖೆಯಿಂದ ಅನುಮಾನ ದೃಢವಾಗ್ತಾ ಇದೆ. ಎಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿರೋದು ಯಾಕೆ? ಪ್ರಶ್ನೆ ಇಷ್ಟೇ ಸರ್. ನಾಗೇಂದ್ರ ಒಂದು ವೇಳೆ ತನ್ನ ಸ್ವಂತ ಖರ್ಚಿಗಾಗಿ ಅದನ್ನು ಬಳಕೆ ಮಾಡ್ಕೊಂಡಿದ್ರೆ, ಅದಕ್ಕೂ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಹೆದರಿ ಬೆಂಡಾಗ್ಬಿಡ್ತಾ ಇದ್ರು. ಸಿದ್ದರಾಮಯ್ಯ ಅವರ ಮುಖ ನೋಡ್ತಾ ಇರಲಿಲ್ಲ, ಕಿತ್ತು ಬಿಸಾಕ್ರಿ ಅಂತ ಹೇಳ್ತಾ ಇದ್ರು. ಯಾವಾಗ ಸಿದ್ದರಾಮಯ್ಯ ಫೋಟೋ ತಗೊಂಡ್ರು ಜೊತೆಗೆ, ಯಾವಾಗ DK ಶಿವಕುಮಾರ್ ಫೋಟೋ ತಗೊಂಡ್ರು, ಯಾವಾಗ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಫೋಟೋ ತಗೊಂಡ್ರು, ಮಕ್ಕಳಿಗೆ ಪ್ರೈಸ್ ಕೊಡ್ತಾರಲ್ಲ, ನಾನು ಪದೇ ಅದನ್ನೇ ಹೇಳೋದು. ಡೌಟೇ ನನಗೆ ಅಲ್ಲಿ ಬಂದಿರೋದು. ಇದು ಸರ್ಕಾರಕ್ಕೆ, ಕಾಂಗ್ರೆಸ್ನ ದೊಡ್ಡವರಿಗೆ ಗೊತ್ತಿದ್ದೇ ಆಗಿರುವಂಥ ಹಗರಣ. ಓಕೆ, ಇದು ಇವರು ಸಚಿವರು. ಇನ್ನೊಬ್ರು ಇದಾರಲ್ಲ, ದದ್ದಲ್ ಅವರ ಗದ್ದಲ ಪಾಪ. ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಮಕ್ಕಳಿಗೆ ಪ್ರೈಸ್ ಕೊಡೋ ರೀತಿಲ್ಲ ರಾಜೀನಾಮೆ ಪತ್ರವನ್ನು ತಗೊಂಡ್ರಲ್ಲ, ಅವರ ಪಕ್ಕದಲ್ಲಿ DCM ನಿಂತ್ಕೊಂಡ್ರಲ್ಲ, ಅವರ ಪತ್ರದಲ್ಲಿ ಜಮೀರ್ ಅಹ್ಮದ್ ಖಾನ್ ನಿಂತ್ಕೊಂಡ್ರಲ್ಲ, ಅವರ ಪತ್ರದಲ್ಲಿ ರಾಜಕೀಯ ಕಾರ್ಯದರ್ಶಿ ಸಗೀರ್ ಅಹ್ಮದ್ ಅವರು ನಿಂತ್ಕೊಂಡ್ರಲ್ಲ. ಆಗಲೇ ಒಂದು ಡೌಟ್ ಬಂದಿತ್ತು. ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ನಾಗೇಂದ್ರ ಒಬ್ಬರೇ ಭ್ರಷ್ಟಾಚಾರ ಮಾಡಿ ದುಡ್ಡನ್ನು ತಿಂದಿದ್ರೆ ಖಂಡಿತವಾಗ್ಲೂ ಆ ರಾಜೀನಾಮೆ ಪತ್ರವನ್ನು ತಮ್ಮ ಕೈಯಲ್ಲಿ ಮುಟ್ತಾ ಇರಲಿಲ್ಲ. ಇವರೆಲ್ಲ ಮುಟ್ತಾ ಇದ್ದಾರೆ. ಇದೇ ನಾಗೇಂದ್ರ ಡೆಲ್ಲಿಗೆ ಹೋಗಿ ಬರ್ತಾರೆ ಅಂತಂದರೆ ಚುನಾವಣೆಗೆ ಬಳಕೆಯಾಗಿದೆ. ನೋಡಿ, ಈ ಥರ ಯಾರಾದರೂ ಒಂದು ರಾಜೀನಾಮೆ ಕೊಟ್ಟಾಗ ನಾವು ನೋಡಿದ್ದೀವಿ ಸಿದ್ದರಾಮಯ್ಯನವರು ಇದೇ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಒಂದು ಮಾತುಕತೆಯಲ್ಲಿ ಬಗೆಹರಿಸುವಂತ ಹೇಳುವಾಗ ಫೋನ್ ಎತ್ತಿಲ್ಲ ಸಿದ್ದರಾಮಯ್ಯನವರು. ಜನಾರ್ದನ್ ರೆಡ್ಡಿ ಮಾತಾಡಲ್ಲ ರೀ ತಂದುಬಿಟ್ಟು ಅಂತ ಸಿದ್ದರಾಮಯ್ಯ ಈ ಥರ ಫೋರ್ಸ್ ಕೊಡ್ತಾರೆ ಅಂತಂದರೆ ನಿಮಗೀಗ ಅರ್ಥ ಆಗಿರಬೇಕು, ಈ ದುಡ್ಡು ಕೇವಲ ನಾಗೇಂದ್ರ ಒಬ್ಬನೇ ಅಲ್ಲ ತಿಂದಿದ್ದು, ಇಡೀ ಪಾರ್ಟಿಯ ಲಾಭಕ್ಕಾಗಿ ಈ ಭ್ರಷ್ಟಾಚಾರವನ್ನು ಮಾಡಿದ್ದು. ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಮೂಲಕ್ಕೆ ಬಂದೇ ಬರುತ್ತೆ. ಹಾಗಿದ್ದರೆ ಈ 187 ಕೋಟಿ ಇಲ್ಲಿ ತನಕ ನನಗೆ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ 187 ಕೋಟಿ ಬೇರೆ ಬೇರೆ ಖಾತೆಗೆ
ವರ್ಗಾವಣೆ ಮಾಡಿದ್ದರ ಹಿಂದೆ ಇರೋದೇ ನಾಗೇಂದ್ರ ಅವರ ಕುತಂತ್ರ. ಬಳ್ಳಾರಿ ಚುನಾವಣೆಗೆ ಬಡವರ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಯಾವ ಮಾರ್ಗ ಅನುಸರಿಸಿದ್ರು? ಒಂದು ವೇಳೆ ಇವರ ಸಹೋದರನಿಗೆ ಅಲ್ಲಿ ಟಿಕೆಟ್ ಸಿಗುವಂಥ ಸಾಧ್ಯತೆ ಇತ್ತು. ಕೊನೆಗಳಿಗೆಯಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಸಿಕ್ತು. 20 ಕೋಟಿ ಖರ್ಚು ಮಾಡಿದ್ದಾರೆ. ಆ 20 ಕೋಟಿ ಖರ್ಚು ಮಾಡಬೇಕು ಅಂತಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಣತಿಯಿಲ್ಲದೆ ಖರ್ಚು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ಬಡವರ ದುಡ್ಡನ್ನು ಲೂಟಿ ಮಾಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಿದ್ರೆ ಆ ದುಡ್ಡು ಹೇಗೆ ಅಲ್ಲಿಗೆ ಹೋಯಿತು, ಯಾರ್ಯಾರ ಬಳಿ ಹೋಯಿತು? ಬನ್ನಿ, ಒಂದು ಕುತೂಹಲಕಾರಿ ರಿಪೋರ್ಟ್ ನಿಮಗೆ ತಂದಿದ್ದೀನಿ ನೋಡಿ. ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು. ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ. ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ. ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ 18 ಖಾತೆಗಳನ್ನು ತೆರೆಯಲಾಗಿತ್ತು. ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನು ಬಳಸಲಾಗಿತ್ತು. ಈ ಎಲ್ಲ ಅಂಶಗಳನ್ನು ಇಡಿ ದೃಢಪಡಿಸಿದೆ. ನಿಗಮದ 2 ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ, ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 1, ಖಾತೆ ಸಂಖ್ಯೆ 52141001659653. ವರ್ಗಾವಣೆಯಾಗಿದ್ದು 45 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ಅಕಾರ್ಡ್ ಬಿಸಿನೆಸ್ ಸರ್ವಿಸಸ್ 5,46,00,000. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ 4,47,00,000. ಝೆಲಿಯಂಟ್ ಮತ್ತು ಸರ್ವಿಸ್ ಟ್ರೈನಿಂಗ್ ಕನ್ಸಲ್ಟಿಂಗ್ 4,97,00,000. YM ಎಂಟರ್ಪ್ರೈಸಸ್ 4,98,00,000. ವೋಲ್ಟಾ ಟೆಕ್ನಾಲಜಿ ಸರ್ವಿಸಸ್ 5,12,00,000. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ 4,53,00,000. ಮೆಟಲಿಂಗ್ ಸಾಫ್ಟ್ವೇರ್ ಇಂಡಿಯಾ 5,10,00,000. ಮನು ಎಂಟರ್ಪ್ರೈಸಸ್ 5,01,00,000. ಪಿಫಿಮ್ಸ್ ಮ್ಯಾನೇಜ್ಮೆಂಟ್ 5,35,00,000. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 2, ಖಾತೆ ಸಂಖ್ಯೆ 03,4401,000,000,007. ವರ್ಗಾವಣೆಯಾಗಿದ್ದು 50 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ವಿಜಿ ಬಿಸಿನೆಸ್ ಸೊಲ್ಯೂಷನ್ಸ್